ಯಾಕೆಂದರೆ ತುಂಬ ವಿದ್ಯಾವಂತರು, ಬುದ್ಧಿವಂತರು. ಇವರು ಕರ್ನಾಟಕ ರಾಜ್ಯ ಮಾವು ನಿಗಮ ಮತ್ತು ಮಾರುಕಟ್ಟೆ ಅಭಿವೃದ್ಧಿ ನಿಗಮಕ್ಕೆ ಅಧ್ಯಕ್ಷರಾಗಿದ್ದಾರೆ. ನಾವು ಎಲ್ಲ ಅವರ ಅಭಿಮಾನಿಗಳು, ಸ್ನೇಹಿತರು ಎಲ್ಲ ಬಂದಿದ್ದೀವಿ. ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತಿದ್ದೀವಿ. ಯಾಕೆಂದರೆ ಸರಿ ಕಳೆದ 2018ರ ಚುನಾವಣೆಯಲ್ಲಿ ಇವರಿಗೆ 18ರ ಚುನಾವಣೆಯಲ್ಲಿ ವಿಧಾನಸಭೆ ಚುನಾವಣೆ ಟಿಕೆಟು ಸಿಕ್ಕಿತ್ತು. 23ರಲ್ಲಿ ಟಿಕೆಟ್ ಸಿಕ್ಕಿ ನಮಗೆ ಮಿಸ್ ಆಯಿತು. ನಮ್ಗೆ ಅವಾಗ ತುಂಬ ಬೇಜಾರಾಯಿತು. ಒಬ್ಬ ಮನುಷ್ಯ ಇಷ್ಟೊಂದು ಓಡಾಡಿದ್ದಾರೆ, ಕೆಲಸ ಮಾಡಿದ್ದಾರೆ. ಆ ಭಾಗದ ಕೋಲಾರ ಭಾಗದಲ್ಲಿ ಕಾಂಗ್ರೆಸ್ನ ಕಟ್ಟುವಂತಹ ಕೆಲಸ ಮಾಡಿದ್ದಾರೆ. ಅವ್ರಿಗೆ ಎಮ್ ಎಲ್ ಎ MP ಆಗಬೇಕು. ಇರಲಿ, ಇದೊಂದು ಅಧಿಕಾರ ಬೇಕು ಜನಗಳನ್ನ ಸಂಘಟನೆ ಮಾಡೋಕ್ಕೆ, ಸಹಾಯ ಮಾಡೋಕ್ಕೆ. ಮುಂದಿನ ದಿನಗಳಲ್ಲಿ ಅವರು MLA ಆಗಲಿ, ಸಚಿವರಾಗಲಿ, MP ಆಗಲಿ ಅಂತ ಎಲ್ಲರ ಪರವಾಗಿ ಕೇಳ್ಕೊಳ್ತೀನಿ. BC ಮುದ್ದುಗಂಗಾಧರ್ ರಾಜ್ಯ ಕಂಡ ಒಬ್ಬ ಬುದ್ಧಿವಂತ ಯುವಕರು. ಸಮಕಾಲೀನ ಸಮಾಜವನ್ನು ಬಹಳ ಗಟ್ಟಿಯಾಗಿ ಅಬ್ಸರ್ವ್ ಮಾಡ್ಕೊಳ್ತಾ ಆ ಮೂಲಕ ಒಂದು ಆರೋಗ್ಯಕರ ಸಮಾಜವನ್ನು ಕಟ್ಟೋದು ಹೇಗೆ, ಇಡೀ ರಾಜ್ಯವನ್ನು ಅಭಿವೃದ್ಧಿಯ ಹಾದಿಯ ಕಡೆ ಕೊಂಡೊಯ್ಯೋದು ಹೇಗೆ ಎನ್ನುವಂಥ ಒಬ್ಬ ವಿದ್ಯಾವಂತ ಯುವ ನಾಯಕ. ಇವತ್ತಿನ ದಿನಗಳಲ್ಲಿ ಮುದ್ದು ಗಂಗಾಧರ್ ಥರದ ಒಂದು ಯುವಕರು ನಮ್ಮ ರಾಜಕಾರಣಕ್ಕೆ ಅಗತ್ಯ ಇದೆ. ಅಂಥ ವ್ಯಕ್ತಿಯನ್ನು ಕರ್ನಾಟಕ ಸರ್ಕಾರ ಗುರುತಿಸಿ ಮಾವು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರನ್ನಾಗಿ ಮಾಡೋದಿದೆಯಲ್ಲ, ನಮ್ಮ ರಾಜ್ಯದ ರೈತರ ಕನಸನ್ನು ನೆನಸು ಮಾಡ್ದಂಗೆ, ಇಡೀ ರಾಜ್ಯದ ರೈತರ ಬದುಕಿನಲ್ಲಿ ಒಂದು ಹೊಸ ಆಶಾಕಿರಣವನ್ನು ತರಬಲ್ಲ ಒಬ್ಬ ವಿದ್ಯಾವಂತ ಯುವ ನಾಯಕ. ಯುವ ಜನತೆಯನ್ನು ತನ್ನ ಜೊತೆಯಲ್ಲಿ ಕೊಂಡೊಯ್ತಕ್ಕಂಥ, ಸಂವಿಧಾನದ ಚಿಂತನೆಗಳನ್ನ, ಸಮಕಾಲೀನ ಸಮಾಜವನ್ನು ತನ್ನ ಜೊತೆಯಲ್ಲಿ ಇಟ್ಟುಕೊಂಡು ಸಾಕ್ತಕ್ಕಂಥ ಒಂದು ಗ್ರೇಟ್ ವ್ಯಕ್ತಿತ್ವ ಅದು ಡಾಕ್ಟರ್ ಮುದ್ದು ಗಂಗಾಧರ್ ಅವರು. ವೃತ್ತಿಯಲ್ಲಿ ವೈದ್ಯರಾಗಿದ್ರು ಕೂಡ ಪ್ರವೃತ್ತಿಯಲ್ಲಿ ಯುವಕರನ್ನ ಜೊತೆ ಕರ್ಕೊಂಡು ಹೋಗ್ತಾರೆ. ಸಮಾಜವನ್ನ ಆರೋಗ್ಯವಾಗಿ ಕಟ್ಟೋದು ಹೇಗೆ, ಯೂತ್ಗಳನ್ನ ಇಟ್ಕೊಳ್ಳೋದು ಹೇಗೆ ಅಂತ ಹೇಳಿ ಒಂದು ದೊಡ್ಡ ವ್ಯಕ್ತಿತ್ವ ಅವರೊಳಗಡೆ ಇದೆ. ನಿಜಕ್ಕೂ ಕೂಡ ಇವತ್ತು ಬೆಂಗಳೂರು ವಿಶ್ವವಿದ್ಯಾಲಯದ ಪರವಾಗಿ ನಾವು ಬಂದು ಅವ್ರನ್ನ ಗೌರವಿಸ್ತಾ ಇದ್ದೀವಿ. ಅವ್ರ ರೈತರ ಕಣ್ಣುಗಳಲ್ಲಿ ಒಂದು ಹೊಸ ಭಾವನೆಯನ್ನು ತುಂಬ್ತಾರೆ ಅನ್ನುವಂಥ ಕನಸಿಟ್ಕೊಂಡು ಈಗ ಮುದ್ದು ಗಂಗಾಧರ್ಗೆ ನಮ್ಮೆಲ್ಲರ ಪರವಾಗಿ ಪ್ರೀತಿಯ ಅಭಿನಂದನೆಗಳನ್ನ ಅರ್ಪಿಸ್ತಾ ಇದ್ದೀವಿ. ಒಂಥರ ವಿಶೇಷವಾದ ನಿಗಮ ಅಂದರೆ ಕಾರ್ಪೊರೇಷನ್, ಇದು ಬೋರ್ಡ್ಗಿಂತ ಕಾರ್ಪೊರೇಷನ್. ಅಂದರೆ ದಿಸ್ ಇಂಟರ್ಫೇಸ್ ಬಿಟ್ವೀನ್ ದ ಗೌರ್ಮೆಂಟ್ ಆ್ಯಂಡ್ ದ ಫಾರ್ಮರ್. ಅಂದರೆ ನೇರವಾಗಿ ರೈತನ ಬದುಕನ್ನು ಹೇಗೆ ಹಸನು ಮಾಡ್ಬೋದು, ಎಸ್ಪೆಷಲಿ ಮಾವು ಬೆಳೆಗಾರರಿಗೆ ಹೇಗೆ ಹಸನು ಮಾಡ್ಬೋದು, ಅವ್ರು ಪಡ್ತಾ ಇರೋ ಕಷ್ಟಗಳು, ಏನೋ ಸರಿ ಮಾವಿಗೆ ಬೆಂಬಲ ಬೆಲೆ ಸಿಕ್ಕಿದ್ದಕ್ಕೆ ಸ್ವಲ್ಪ ಬದುಕಿದ್ರೇನೋ ಅನ್ನೋ ಥರ ಇತ್ತು. ಸೊ ಹಾಗಾಗಿ ನಾನು ಈಗಾಗಲೇ ಕಾರ್ಯಪ್ರವೃತ್ತರಾಗಿ ಈಗ ಒಂದು ಆ್ಯನ್ಯುವಲ್ ಆ್ಯಕ್ಷನ್ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಇನ್ಫ್ಯಾಕ್ಟ್ 2-3 ದಿನದಲ್ಲಿ ಒಂದು ರಫ್ತು ಮಾಡೋದು ಹೇಗೆ, ಅಂದರೆ ಔ ಟು ಎಕ್ಸ್ಪೋರ್ಟ್ ಮ್ಯಾಂಗೋಸ್, ನಮ್ಮ ಮಾವಿನ ಹಣ್ಣನ್ನು ಹೊರದೇಶಗಳಿಗೆ ಹೆಂಗೆ ಕೊಡಿಸೋ ಒಂದು ಕಾರ್ಯಾಗಾರ ನಡೆಸ್ತಾ ಇದ್ದೀವಿ. ಸೊ ಹೀಗಾಗಿ ಈಗಷ್ಟೇ ಬಂದಿದ್ದೀನಿ. ಪ್ರಾಬಬ್ಲಿ ಇನ್ನೊಂದು ತಿಂಗಳಲ್ಲಿ ಇಷ್ಟು ದಿನ ಮಾವು ಮಂಡಳಿಯಲ್ಲಿ ಆಗದಿರೋಂಥ ಅಭಿವೃದ್ಧಿಗಳಾಗಲಿ, ಒಂಥರ ಫ್ಲಾಗ್ಶಿಪ್ ಪ್ರೋಗ್ರಾಮ್ಸ್ ಆಗಲಿ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ತಮಗೆ ತಿಳಿಸ್ತೀನಿ. ಥ್ಯಾಂಕ್ ಯು ಸರ್.